ಲೋಕಸಭಾ ಚುನಾವಣೆ ಬಳಿಕ ಸರ್ ಬಿಜೆಪಿ ಜೆಡಿಎಸ್ನಿಂದ 15ಕ್ಕೂ ಹೆಚ್ಚು ಶಾಸಕರು ಬರ್ತಾರೆ ಅಂತ ರಾಯರೆಡ್ಡಿ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದು ರಾಯರೆಡ್ಡಿ ಅವರಿಗೆ ಗೊತ್ತು. ನನ್ನ ಹತ್ರ ಏನು ರಾಯರೆಡ್ಡಿ ಅವರು ಶೇರ್ ಮಾಡಿಲ್ಲ. ಬಟ್ ಅವರಿಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲದೆ ಒಬ್ಬ ಜವಾಬ್ದಾರಿಯಿಂದ ಇರ್ತಕ್ಕಂಥ ರಾಯರೆಡ್ಡಿ ಅವರು, ಅದರಲ್ಲೂ ಈಗ ಮುಖ್ಯಮಂತ್ರಿಗಳಿಗೆ ಅವರು ಆರ್ಥಿಕ ಸಲಹೆಗಾರರು ಕೂಡ ಆಗಿದ್ದಾರೆ. ಅವ್ರು ಹೇಳಬೇಕಾದ್ರೆ ಏನಾದ್ರು ಮಾಹಿತಿ ಅವ್ರ ಹತ್ರ ಇರಬೇಕು. ಕೆಪಿಸಿಸಿ ಅಧ್ಯಕ್ಷರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಸರ್, ತಮಗೇನಾದ್ರು ಮಾಹಿತಿ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು. ಲೋಕಸಭಾ ಚುನಾವಣೆ ಬಳಿಕ ಸರ್ ಬಿಜೆಪಿ ಜೆಡಿಎಸ್ನಿಂದ 15ಕ್ಕೂ ಹೆಚ್ಚು ಶಾಸಕರು ಬರ್ತಾರೆ ಅಂತ ರಾಯರೆಡ್ಡಿ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದು ರಾಯರೆಡ್ಡಿ ಅವರಿಗೆ ಗೊತ್ತು. ನನ್ನ ಹತ್ರ ಏನು ರಾಯರೆಡ್ಡಿ ಅವರು ಶೇರ್ ಮಾಡಿಲ್ಲ. ಬಟ್ ಅವರಿಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲದೆ ಒಬ್ಬ ಜವಾಬ್ದಾರಿಯಿಂದ ಇರ್ತಕ್ಕಂಥ ರಾಯರೆಡ್ಡಿ ಅವರು, ಅದರಲ್ಲೂ ಈಗ ಮುಖ್ಯಮಂತ್ರಿಗಳಿಗೆ ಅವರು ಆರ್ಥಿಕ ಸಲಹೆಗಾರರು ಕೂಡ ಆಗಿದ್ದಾರೆ. ಅವ್ರು ಹೇಳಬೇಕಾದ್ರೆ ಏನಾದ್ರು ಮಾಹಿತಿ ಅವ್ರ ಹತ್ರ ಇರಬೇಕು. ಕೆಪಿಸಿಸಿ ಅಧ್ಯಕ್ಷರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಸರ್, ತಮಗೇನಾದ್ರು ಮಾಹಿತಿ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು. ಲೋಕಸಭಾ ಚುನಾವಣೆ ಬಳಿಕ ಸರ್ ಬಿಜೆಪಿ ಜೆಡಿಎಸ್ನಿಂದ 15ಕ್ಕೂ ಹೆಚ್ಚು ಶಾಸಕರು ಬರ್ತಾರೆ ಅಂತ ರಾಯರೆಡ್ಡಿ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅದು ರಾಯರೆಡ್ಡಿ ಅವರಿಗೆ ಗೊತ್ತು. ನನ್ನ ಹತ್ರ ಏನು ರಾಯರೆಡ್ಡಿ ಅವರು ಶೇರ್ ಮಾಡಿಲ್ಲ. ಬಟ್ ಅವರಿಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲದೆ ಒಬ್ಬ ಜವಾಬ್ದಾರಿಯಿಂದ ಇರ್ತಕ್ಕಂಥ ರಾಯರೆಡ್ಡಿ ಅವರು, ಅದರಲ್ಲೂ ಈಗ ಮುಖ್ಯಮಂತ್ರಿಗಳಿಗೆ ಅವರು ಆರ್ಥಿಕ ಸಲಹೆಗಾರರು ಕೂಡ ಆಗಿದ್ದಾರೆ. ಅವ್ರು ಹೇಳಬೇಕಾದ್ರೆ ಏನಾದ್ರು ಮಾಹಿತಿ ಅವ್ರ ಹತ್ರ ಇರಬೇಕು. ಕೆಪಿಸಿಸಿ ಅಧ್ಯಕ್ಷರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಸರ್, ತಮಗೇನಾದ್ರು ಮಾಹಿತಿ ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.